ಇವತ್ತು ಏನಾಗುತ್ತೆ? ಬಹಳ ನಿರ್ಣಾಯಕವಾಗಿರುವಂತಹ ದಿನ. ಅಧಿಕಾರ ಮುಂದುವರಿಯುತ್ತಾ ಅಥವಾ ಅಧಿಕಾರ ಉರುಳುತ್ತಾ ಅನ್ನುವಂಥದ್ದು. ಡಾಕ್ಟರ್ ದಿನೇಶ್ ಅವರೇ, ಯಾವ ವಿಶ್ವಾಸ ಇದೆ ಇವತ್ತಿನ ದಿವಸದ ಬಗ್ಗೆ? ಮೊದಲ ಕಾಮೆಂಟ್ ನಿಮ್ಮದು ಹೇಳ್ತೀರಿ. 100% ಅಧಿಕಾರದಲ್ಲಿ ಮುಂದುವರಿತೀವಿ. ನಾವು ಇನ್ನೂ ಒಳ್ಳೆ ಆಡಳಿತ ಕೊಡ್ತೀವಿ. ದೆಹಲಿ ಜನತೆಗೆ ಈಗೇನು ಆರೋಗ್ಯ ಮತ್ತು ಶಿಕ್ಷಣ ಒಂದು ಬುನಾದಿ ಹಾಕಿ ಕೊಟ್ಟಿದ್ದೀವಿ, ಅದನ್ನು ಮತ್ತೆ ಕಂಟಿನ್ಯೂ ಮಾಡಿ ಇಡೀ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಏಕೈಕ ಪಕ್ಷ ಅನ್ನೋದನ್ನು ನಿರೂಪಿಸ್ತೀವಿ ಸರ್. ಅದು ಮುಖ್ಯವಾಗಿ ನಮ್ಮ ಪಾರ್ಟಿಯ ಅಜೆಂಡಾ ಬಂದು ಆರೋಗ್ಯ ಮತ್ತು ಶಿಕ್ಷಣ, ಇದನ್ನು ಎಲ್ಲ ವರ್ಗದವ್ರಿಗೂ ನಾವು ಸಮಾನವಾಗಿ ಕೊಡ್ತೀವಿ. ಇದು ಸಂವಿಧಾನದಲ್ಲಿ ಏನು ಹೇಳಿದೆ, ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮತ್ತು ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು, ಇದು ಸಮಾನವಾಗಿ ಸಿಗಬೇಕು. ಬಡವ ಶ್ರೀಮಂತ ಅನ್ನೋದು ಒಂದು ಬ್ಯಾರಿಕೇಡ್ ಇರಬಾರ್ದು. ಅದು ನಮ್ಮ ಪಾರ್ಟಿ ಅಜೆಂಡಾ. ನಮ್ಮ ಸಂವಿಧಾನದಲ್ಲಿ ಏನಿದೆ ಅದನ್ನು ನಾವು ಫಾಲೋ ಮಾಡೋದ್ರಲ್ಲಿ 100% ಸಕ್ಸಸ್ ಆಗ್ತೀವಿ. ಇದರಲ್ಲಿ ಕೇಳಿದೆ. ಆದರೆ ಅಶೋಕ್ ಅವ್ರೆ, ಬಿ ಜೆ ಪಿಗೆ ಯಾವ ವಿಶ್ವಾಸ ಇದೆ? 27 ವರ್ಷಗಳ ವನವಾಸದ ಅಂತ್ಯ ಆಗುತ್ತಾ? ಒಂದು ಏನು ಅಂತಂದರೆ, ನಾವು ಕೇಂದ್ರದಲ್ಲಿ ಈಗಾಗಲೇ ಮಾಡ್ತಿರತಕ್ಕಂತಹ ಯಾವ ರೀತಿ ಯೋಜನೆಗಳನ್ನ ಜನಗಳಿಗೆ ತಲುಪಿಸೋದಕ್ಕೆ ಯಶಸ್ವಿಯಾಗಿದ್ದೇವೆ. ಅದು ಒಂದು ನಮಗೆ ಮೇಜರಾಗಿ ಕೈ ಹಿಡಿಯುತ್ತೆ. ಜೊತೆಗೆ ನಾವು ಟ್ಯಾಕ್ಸ್ ಸ್ಲ್ಯಾಬ್ನ ಏನು ಕಡಿಮೆ ಮಾಡಿದ್ದೀವಿ, ಅದರಿಂದಾಗಿ ಏನಾಗಿದೆ ಅಂದರೆ ಜನಕ್ಕೆ ಮಧ್ಯಮ ವರ್ಗದವ್ರು ಜಾಸ್ತಿ ಜನ ಇದ್ದಾರೆ ಡೆಲ್ಲಿನಲ್ಲಿ, ಅದರಿಂದನೂ ಸಹ ಒಂದು ಬೆನಿಫಿಟ್ ಆಗುತ್ತೆ ಅಂತೇಳಿ. ಇದೆಲ್ಲದಕ್ಕಿಂತ ಜಾಸ್ತಿ ಡೆಹಲಿನಲ್ಲಿ 10 ವರ್ಷಗಳಿಂದ ಆಡಳಿತ, ಆಲ್ಮೋಸ್ಟ್ 11 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕೇಜ್ರಿವಾಲ್ ಹೇಳ್ತಾರೆ, ಯಮುನೆ ನಾನು ಕ್ಲೀನ್ ಮಾಡ್ತೀನಿ, ಶಿಕ್ಷಣ ಕೊಡ್ತೀನಿ, ನಾನು ಶಿಕ್ಷಣದಲ್ಲಿ ಗುಣಮಟ್ಟ ಏರಿಸ್ಬಿಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ನೀರನ್ನು ಪ್ರತಿಯೊಬ್ಬರಿಗೂ ಕೊಡ್ತೀನಿ, ವಿದ್ಯುತ್ ಫ್ರೀಯಾಗಿ ಕೊಡ್ತೀನಿ ಅಂದರು. ಮಾಡಿದಾರಾ? ಯಮುನೆನೇ ಹೇಳ್ತಾರೆ, ನಾನು 10 ವರ್ಷ ಆಡಳಿತ ನಡೆಸಿ ನನ್ನ ಕೈಯಲ್ಲಿ ಆಗಲಿಲ್ಲ, ನನಗೆ ಕ್ಷಮಿಸ್ಬಿಡಿ, ಇನ್ನೊಂದು 5 ವರ್ಷ ಟೈಮ್ ಕೊಡಿ ಅಂತಾರೆ. ನೀರನ್ನು ಇವತ್ತವರೆಗೂ ಸಹ ಡೆಲ್ಲಿನಲ್ಲಿ ಎಲ್ಲರಿಗೂ ಸಹ ಕೊಡಲಿಕ್ಕೆ ಇವರು ಯಶಸ್ವಿ ಆಗಿಲ್ಲ. ಯಾಕೆ ಅಂತಂದರೆ, ನಾವು ಯಾವ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಹರ್ಘರ್ ಜಲ್ ಅಂತ ಕೊಡ್ತಾ ಇದ್ದೀವಿ, ಅದನ್ನಲ್ಲೂ ಸಹ ಇವರು ಡೆಲ್ಲಿನಲ್ಲಿ ಕೊಡಲಿಕ್ಕಾಗಿಲ್ಲ. ಜೊತೆಗೆ ವಿದ್ಯುತ್ನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಕಂಟಿನ್ಯೂಸ್ ಅನ್ಇಂಟ್ರಪ್ಟೆಡ್ ವಿದ್ಯುತ್ ಕೊಡ್ತೀನಿ ಅಂದರು 24/7. ಕೊಟ್ಟಿದ್ದಾರಾ? ಅದು ಕೊಟ್ಟಿಲ್ಲ. ಗುಣಮಟ್ಟ ಆಫ್ ಶಿಕ್ಷಣ, ಬರೀ ಪೇಂಟ್ ಹೊಡೆದ್ಬಿಟ್ರೆ ಗುಣಮಟ್ಟ ಆಫ್ ಶಿಕ್ಷಣ ಆಗಲ್ಲ. ಪೆಡಾಗೋಜಿ ಏನಿದೆ, ಆಯಿತಾ, ನಾನು ಶಿಕ್ಷಣದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಹಾಸ್ಯಾಸ್ಪದವಾಗಿ ಮಾತಾಡಬೇಡಿ. ಪೆಡಾಗೋಜಿ ಏನಿದೆ, ಇವತ್ತು ಗುಣಮಟ್ಟ ಎಲ್ಲೂ ಇಂಪ್ರೂವ್ ಆಗಿಲ್ಲ. ಒಂದು 10 ಜನ ಟೀಚರ್ಸ್ನ ಕರ್ಕೊಂಡೋಗ್ಬಿಟ್ಟು ಟ್ರೈನಿಂಗ್ ಕೊಡಿಸ್ಬಿಟ್ಟು 10 ಜನ ಕೆನಾಟ್ ಇಂಪ್ಲಿಮೆಂಟ್ ದ ಎಜುಕೇಷನ್ ಸಿಸ್ಟಮ್, ಅವ್ರನ್ನ ಪೆನಿಟ್ರೇಟೇ ಆಗಿಲ್ಲ ಕೆಳಗಡೆವರೆಗೂ ಸಹ. 10 ಜನಕ್ಕೆ ಟ್ರೈನಿಂಗ್ ಕೊಡಿಸಿದ್ದಾರೆ, ಅದು 2.5 ವರ್ಷ ಆಗಿದೆ ಟ್ರೈನಿಂಗ್ ಕೊಡಿಸಿ. ಆ 10 ಜನ ಬಂದು ಇನ್ನೊಂದು 1000 ಜನಕ್ಕೂ ಟ್ರೈನಿಂಗ್ ಕೊಡಲಿಕ್ಕೆ ಇವರು ಫೇಲ್ ಆಗಿದ್ದಾರೆ. ಈ ರೀತಿ ಪೆಡಾಗಾಜಿನ ಫೇಲ್ ಮಾಡಿಬಿಟ್ಟು, ನಾನೇನು ಪೇಂಟ್ ಹೊಡಿಸ್ಬಿಟ್ರೆ ಶಿಕ್ಷಣ ಅಲ್ಲ, ಪೇಂಟ್ ಯಾರು ಬೇಕಾದ್ರೂ ಓಡಿಸ್ಬೋದು. CSR ಫಂಡ್ಸಲ್ಲಿ ಇವತ್ತು ತುಂಬ ಬರ್ತಿದೆ. DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಕನಕಪುರದಲ್ಲಿ. ಆದರೆ ಅದರ ಅರ್ಥ ಶಿಕ್ಷಣ ಗುಣಮಟ್ಟ ಹೆಚ್ಚಾಗ್ಬಿಡ್ತು ಅಂತಲ್ಲ. ಅದು ಇಂಪಾರ್ಟೆಂಟೇ, ಟಾಯ್ಲೆಟು ಇಂಪಾರ್ಟೆಂಟೇ, ಪೇಂಟು ಇಂಪಾರ್ಟೆಂಟೇ. ಆದರೆ ಅದಕ್ಕಿಂತ ಜಾಸ್ತಿ ಶಿಕ್ಷಣದಲ್ಲಿ ಪೆಡಾಗಾಜಿ. ನೀವು ಪೆಡಾಗಾಜಿ ಇಂಪ್ರೂವ್ ಮಾಡೋದು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡಿದ್ದೀರಾ. ಆ ರೀತಿಯಿಂದ ನೋಡಿದ್ರೆ ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ಮಾತಾಡಿದ್ರು. ಮೊಹಲ್ಲಾ ಕ್ಲಿನಿಕ್ಸು 1500 ಮೊಹಲ್ಲಾ ಕ್ಲಿನಿಕ್ ಅಂತ ಹೇಳಿದ್ರು. ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲ ಪರಿಸ್ಥಿತಿ ಏನಿದೆ, ಆ ರೀತಿ ಪರಿಸ್ಥಿತಿ ಮೊಹಲ್ಲಾ ಕ್ಲಿನಿಕ್ಸ್ ಇದೆ. ಕಾನ್ಸೆಪ್ಟ್ ಚೆನ್ನಾಗಿದೆ, ನಾವು ಅದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ವಿರೋಧ ಇಲ್ಲ. ಇವತ್ತು ಇಂದಿರಾ ಕ್ಯಾಂಟೀನ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಯಾರೂ ಬೇಡ ಅನ್ನಲ್ಲ. ಆದರೆ ಇಂದಿರಾ ಕ್ಯಾಂಟೀನ್ ಫಂಕ್ಷನ್ಸು ಹೆಂಗಾಗ್ತಿದೆ ಅಂತ ನಮಗೆಲ್ಲ ಗೊತ್ತಿದೆ. ಅಂದರೆ ನಾವು ಏನಕ್ಕೆ ಇಂದಿರಾ ಕ್ಯಾಂಟೀನ್ ತೊಗೊತೀವಿ ಅಂದರೆ, ನಾವು ದಿನನಿತ್ಯ ನೋಡ್ತೀವಿ ಇಂದಿರಾ ಕ್ಯಾಂಟೀನ್ ಪರಿಸ್ಥಿತಿ ಏನು ಅಂತೇಳಿ. ಆ ರೀತಿ ಮೊಹಲ್ಲಾ ಕ್ಲಿನಿಕ್ಸ್ ಆಗಿದೆ. ಸ್ಕ್ಯಾಮ್ ಮಾಡಲಿಕ್ಕೆ ಒಂದು ಅರ್ಥ. ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ನಾನು IRS ಆಫೀಸರು, ನಾನು IITN, ನಾನು ಆ ಅವಾರ್ಡ್ ಯಾವುದೋ ಅವಾರ್ಡ್ ಗೆದ್ಬಿಟ್ಟಿದ್ದೀನಿ, ಇದೆಲ್ಲ ಹೇಳ್ಕೊಂಡು ಬಂದರು. ಆ್ಯಂಟಿ ಕರಪ್ಷನ್ ಮೂಮೆಂಟಲ್ಲಿ ಬಂದರು. ಆದರೆ ಮಾಡಿರ್ತಕ್ಕಂಥದ್ದೇನು, ಲಿಕ್ಕರ್ ಗೇಟ್ ಸ್ಕ್ಯಾಮ್ ಮಾಡಿಬಿಟ್ಟು ಎಷ್ಟು ಕೋಟಿ ಒಳಗಡೆ ತೆಗೆದುಕೊಂಡ್ರು. ನಾನು ಸಿಂಪಲ್ಲು, ನನಗೆ ಮನೆ ಬೇಡ, 2 ಬೆಡ್ರೂಮ್ಸ್ ಹೌಸ್ ಸಾಕು ಅಂದರು. ಹೋಗ್ಬಿಟ್ಟು ಶೀಶ್ ಮಹಲ್ ಮಾಡಿಸ್ಕೊಂಡ್ರು, ಅದು ಸ್ವಿಮ್ಮಿಂಗ್ ಪೂಲ್ ಜೊತೆಗೆ. ನಂಗೆ ಕಾರು ಬೇಡ ಅಂತಂದರು. ಅದನ್ನು ಕಾರ್ನ ಯಾವ ರೀತಿ ಕಾರ್ಗೆ ಇನ್ವೆಸ್ಟ್ ಮಾಡಿದ್ರು. ಇದೆಲ್ಲದಕ್ಕಿಂತ ಜಾಸ್ತಿ ಡೆಲ್ಲಿ ಜನ ಏನಿದ್ದಾರೆ ಅವ್ರಿಗೆ ಗೊತ್ತಿದೆ, ಈ ವ್ಯಕ್ತಿ ಸುಳ್ಳು ಪುರ್ಕ, ಈ ವ್ಯಕ್ತಿನ ಆಚೆ ಕಳಿಸೋದ್ರಿಂದ ನಮ್ಮ ಡೆಲ್ಲಿ ಇಂಪ್ರೂವ್ ಆಗುತ್ತೆ ಅಂತೇಳಿ. ನಾನು ಇವತ್ತು BJP ವಕ್ತಾರಾಗಿ ಹೇಳ್ತಿದ್ದೇನೆ, ಶೀಲಾ ದೀಕ್ಷಿತ್ ಅವರು 44 ಫ್ಲೈಓವರ್ಸ್ ಮಾಡ್ತಾರೆ. ನಾವೆಲ್ಲ ಡೆಲ್ಲಿಗೆ ಹೋಗಿರೋರೇನೆ. 2000 ಇಸ್ವಿನಲ್ಲಿ ನಾವು 95 ನಾನು ಡೆಲ್ಲಿಗೆ ಹೋಗಿದ್ದೆ ಫಸ್ಟ್ ಟೈಮ್, 2000. ಅದಾದಮೇಲೆ ಶೀಲಾ ದೀಕ್ಷಿತ್ ಅವ್ರ ಕಾಲಾವಧಿನಲ್ಲಿ ಹೋಗಿದ್ದೆ, ಈಗಲೂ ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಟ್ರಾಫಿಕ್ ಮುಂಚೆ ಯಾವ ರೀತಿ ಪರಿಸ್ಥಿತಿ ಇತ್ತು, ಟ್ರಾಫಿಕ್ ಬ್ಲಾಕ್ ಆಗ್ತಿತ್ತು, ಅದು ಇವತ್ತು ಆಗ್ತಾಯಿದೆ. ಆದರೆ ಶೀಲಾ ದೀಕ್ಷಿತ್ ಅವ್ರ ಕಾಲದಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ 44 ಫ್ಲೈಓವರ್ಸ್ ಆಗಿದ್ದರಿಂದ ಒಂದು ಸ್ವಲ್ಪ ಸುಗಮವಾಗಿತ್ತು ಅಂತ ಹೇಳ್ಬಿಟ್ಟು ನಾವು ಒಪ್ಕೊಳ್ತೇವೆ. ಅದೇನಿಲ್ಲ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ಸ್. ಯಾರೇ ಮುಖ್ಯಮಂತ್ರಿ ಆಗಿರ್ಬೋದು, ಯಾರೇ ಅವಧಿನಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಯಿತು ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಈಸ್ ಅ ಕರ್ಸ್ ಆನ್ ದ ಡೆಲ್ಲಿ ಸಿಟಿ. ಓಕೆ, ಸೂರ್ಯ ಅವರೇ, ಕಾಂಗ್ರೆಸ್ನ ಭವಿಷ್ಯ ಏನು ಅಂತೇಳಿ ದೆಹಲಿಯ ಮಟ್ಟಕ್ಕೆ? ಯಾಕಂದರೆ ಇಂಡಿಯಾ ಬ್ಲಾಕ್ ಅಂತೇಳಿ, ಜೊತೆಗೆ ಮೊನ್ನೆ
ನೀವು 2024ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ದೆಹಲಿಯಲ್ಲಿ ಜೊತೆಯಾಗಿ ಹೋಗಿದ್ದು ಕೂಡ ಆಗಿತ್ತು. ಈ ಬಾರಿ ನೀವು ಅಸೆಂಬ್ಲಿ ಎಲೆಕ್ಷನ್ಸ್ಗೆ ನಮ್ಮ ಇಂಡಿಯಾ ಬ್ಲಾಕ್ ಬೇಡ, ಸಪ್ರೇಟಾಗಿ ಹೋಗ್ತೀವಿ ಅನ್ನೋದು ಅದು ನಿಮ್ಮ ಪಕ್ಷಗಳ ನಿರ್ಧಾರ. ವಿಚಾರ ಇರುವಂಥದ್ದು 0ಯಿಂದ ಮೇಲೆ ಬರುತ್ತಾ ಅಂತ ಹೇಳಿ. ಯಾಕಂದರೆ 15 ವರ್ಷ ಆಡಳಿತ ನಡೆಸಿದಂಥವ್ರು ನೀವು, ಈ ಶತಮಾನದ ಆರಂಭದಿಂದಲೇ ಆಡಳಿತದಲ್ಲಿ ಇದ್ದಂಥವ್ರು ನೀವು. ಆದರೆ 25 ವರ್ಷಗಳ ಹಿಂದೆಗೆ ನಾವು ತಿರುಗಿ ನೋಡಿದಾಗ ಅವತ್ತು ಆಡಳಿತ, ಈಗ 0. ಅದು ದೂರ ಆಗುತ್ತಾ? ಅದೇ ನೋಡೋಣ. ನಮಗೇನು ಈ ಚುನಾವಣೆಯಲ್ಲಿ ನಾವೇನು ಇವ್ರ ಥರ ತುಂಬ ದೊಡ್ಡ ಪೈಪೋಟಿ ಏನು ಕೊಟ್ಟಿಲ್ಲ. ಸೊ ಬಹುತೇಕ ಒಂದು ಒಳ್ಳೆ ಪ್ರದರ್ಶನವನ್ನಂತೂ ಕೊಟ್ಟಿದ್ದೀವಿ. ಬಹುತೇಕ ನಮ್ಮ ಶೀಲಾ ದೀಕ್ಷಿತ್ ಅವರ ಮಗ ಅವರು ಮತ್ತು ಅಭಿಷೇಕ್ ದತ್ ನಮ್ಮ AICC ಸೆಕ್ರೆಟ್ರಿ ಇಲ್ಲಿ ಕರ್ನಾಟಕದ ಇನ್ಚಾರ್ಜ್ ಆಗಿದ್ದರು, ಅವರೆಲ್ಲ ಒಂದಷ್ಟು ಜನ ಗೆಲ್ಲೋ ಅಂಥ ಸಾಧ್ಯತೆಗಳಿದ್ದಾವೆ. ಆಮೇಲೆ ಬಹುತೇಕ ಈಗ ಅಶೋಕ್ ಗೌಡ್ರು ಮಾತಾಡಬೇಕಾದ್ರೆ ಅವ್ರು ಕೇಜ್ರಿವಾಲ್ ಅವ್ರು ಏನೇನು ಮಾಡಿದ್ರು ಅಂತೆಲ್ಲ ಹೇಳಿದ್ರು, ಏನೇನು ಮಾಡಿಲ್ಲ ಅಂತಲೂ ಹೇಳಿದ್ರು. ಸೊ ಬಹುತೇಕ ಇಬ್ರಿಗೂ ಅನ್ವಯಿಸುತ್ತದು. ಸೊ ಯಾಕೆಂದರೆ ಅವರು ಅದೇ ರೀತಿ ಇರೋದು, ಕೇಜ್ರಿವಾಲ್ ಅವರು ಅದೇ ರೀತಿ ಇರೋದು. ಈ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟಿಂದ ಲಾಭ ಪಡೆದವ್ರು ಯಾರು ಅಂದರೆ ಒಂದು ಕೇಜ್ರಿವಾಲು, ಇನ್ನೊಂದು ನರೇಂದ್ರ ಮೋದಿಯವರು. ಅವರಿಬ್ಬರು ಆಡಳಿತಕ್ಕೆ ಬಂದಮೇಲೆ ಲೋಕ್ಪಾಲ್ನ ಬಿಟ್ಬಿಟ್ರು, ಅಣ್ಣಾ ಹಜಾರೇನೂ ಮರ್ತೋದ್ರು, ಎಲ್ಲರೂ ಮರ್ತೋದ್ರು. ಕಿರಣ್ ಬೇಡಿ ಇವ್ರ ಜೊತೆಗೆ ಬಂದುಬಿಟ್ಟು ಲೆಫ್ಟಿನೆಂಟ್ ಗವರ್ನರ್ ಆದರು. ಸೊ ಈ ರೀತಿ ಇಬ್ಬರಲ್ಲೂ ಕೂಡ ಸಾಮ್ಯತೆ ಇದೆ. ಇವರು ಯಮುನಾ ಶುದ್ಧೀಕರಣ ಮಾಡ್ತೀನಿ ಅಂದರೆ ಅವ್ರು ಗಂಗೆ ನಮಾಮಿ ಗಂಗೆ ಪ್ರಾಜೆಕ್ಟ್ ಮಾಡಿದ್ರು, ಅವರು ಗಂಗೆನೂ ಶುದ್ಧೀಕರಣ ಮಾಡಲಿಲ್ಲ, ಇವರು ಯಮುನಾನೂ ಶುದ್ಧೀಕರಣ ಮಾಡಲಿಲ್ಲ. ಸೊ ಇವತ್ತು ದೆಹಲಿ ಜನತೆ ಈಗ ಅಶೋಕ್ ಗೌಡ್ರೆ ಅಕ್ನಾಲೇಜ್ ಮಾಡಿದ್ರು. ಶೀಲಾ ದೀಕ್ಷಿತ್ ಅವರು ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡಿದರು, ಅವ್ರ ಕಾಲದಲ್ಲೇ ಮೆಟ್ರೋ ಕೂಡ ಆರಂಭ ಆಗಿತ್ತು. ಸೊ ಅನೇಕ ಯೋಜನೆಗಳನ್ನ 15 ವರ್ಷದ ಒಂದು ಆಡಳಿತದಲ್ಲಿ ದೆಹಲಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳು ಕೊಟ್ಕೊಂಡ್ಬಂದಿದೆ. ಸೊ ಈ ಬಾರಿ ಬಹುತೇಕ ರಾಹುಲ್ ಗಾಂಧಿಯವರ ಒಂದು ವರ್ಚಸ್ ಇರ್ಬೋದು, ಮತ್ತು ಇಂಡಿಯಾ ಬ್ಲಾಕ್ನ ಹೊರತುಪಡಿಸೋದಾದರೆ ಬಹುತೇಕ ನಮ್ಮ ಐಡಿಯಾಲಜಿಕಲಿ ನಾವು ಸೇಮ್ ಇದರಲ್ಲಿ ಹೋಗ್ತೀವಿ ಲೈನಲ್ಲಿ. ಸೊ ಏನು ಕಾನ್ಸ್ಟಿಟ್ಯೂಷನ್ನು ಮತ್ತು ಸೆಕ್ಯುಲರಿಸಮ್ಮು ಇದನ್ನು ಇದು ಮಾಡಬೇಕು. ಈ ಕೇಜ್ರಿವಾಲ್ ಅವ್ರ ಮೇಲೆ ಆದಂಥ ದಾಳಿಗಳಾಗಿರ್ಬೋದು, ಅಥವಾ ಪ್ರಜಾಪ್ರಭುತ್ವದಲ್ಲಿ ಅವರ ಪಕ್ಷದ ಒಂದಷ್ಟು ಮಂತ್ರಿಗಳನ್ನು ಜೈಲಿಗೆ ಕಳಿಸಿರೋದಾಗಿರ್ಬೋದು, ಇವೆಲ್ಲ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಪ್ಪುವಂಥದ್ದಲ್ಲ. ಈ ವಿಚಾರಗಳ ಮೇಲೆ ಒಂದು ಸಮಾನವಾದಂಥ ಹೋರಾಟವನ್ನು ಮಾಡಿದ್ದೀವಿ. ಸೊ ನಮ್ಮ ಇನ್ನೇನು ರಿಸಲ್ಟ್ಸ್ ಬರಬೇಕು, ಗೊತ್ತಾಗುತ್ತೆ ನಮ್ಮದೇನು ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ಅವರಿಬ್ಬರು ಮಾತಾಡಲಿ ನಮ್ಮದೇನು ಅಂತ.